ನಿಮಗೆ 54,000 ಸಂಬಳ ಒಂದು ಅಟೆನ್ಷನ್ ಮಾಡೋದಕ್ಕೆ ಬರಲ್ಲ ಅಂತ ನೂತನ ಶಿಬಿರಾರ್ಥಿಗೆ ಪೊಲೀಸ್ ಅಧಿಕಾರಿ ಎಡಿಜಿಪಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಎಡಿಜಿಪಿ ಫುಲ್ ಕ್ಲಾಸ್. 54,000 ಸಂಬಳ ತಗೋತೀರಿ, ಸರಿಯಾಗಿ ಒಂದು ಅಟೆನ್ಷನ್ ಮಾಡೋದಕ್ಕೆ ಬರಲ್ಲ. ಹಾಸನದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಅಲೋಕ್ ಕುಮಾರ್ ಗರಂ ಆಗಿದ್ದಾರೆ. ಸರಿಯಾಗಿ ತರಬೇತಿ ಪಡೆಯದೇ ಇದ್ದಿದ್ದಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ಎಡಿಜಿಪಿ. ತರಬೇತಿಯ ಗುಣಮಟ್ಟದ ಬಗ್ಗೆ ಅಲೋಕ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಿಮಗೆ ಆಡೋಕೆ, ಓಡೋಕೆ, ಓದೋಕೆ ಸಂಬಳ ಸಿಗ್ತಾ ಇದೆ. ಟ್ರೈನಿಂಗ್ ತಗೊಳ್ತಾ ಇರೋದು 3 ತಿಂಗಳು ಟ್ರೈನಿಂಗ್ ಆಯ್ತು, ನಿಮ್ಗೆ ಇನ್ನೂ ಡ್ರಿಲ್ ಬರಲ್ಲ. ಸರಿಯಾಗಿ ತರಬೇತಿ ಪಡೆಯದೇ ಇದ್ರೆ ಇವರಿಗೆ ಔಟ್ ಪಾಸ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಸರಿಯಾಗಿ ತರಬೇತಿ ನೀಡದ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಅಲೋಕ್ ಕುಮಾರ್. ಕೂಡಲೇ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಶಾಂತಿಗ್ರಾಮದಲ್ಲಿರುವಂತಹ ಪೊಲೀಸ್ ತರಬೇತಿ ಶಾಲೆ, ಅಲ್ಲಿ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. 3 ತಿಂಗಳು ಟ್ರೈನಿಂಗ್ ಕೊಟ್ಟ ನಂತರದಲ್ಲಿ ಡ್ರಿಲ್ಲಿಂಗ್ ನಡೆಯುತ್ತೆ. ಆ ಡ್ರಿಲ್ಲಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಸರಿಯಾಗಿ ಅಟೆನ್ಷನ್ ಮಾಡೋದಕ್ಕೂ ಬರದಂತಹ ಅನೇಕ ಪೊಲೀಸ್ ಅಧಿಕಾರಿಗಳಿದ್ರು. ಅವರಿಗೆ ಎಡಿಜಿಪಿ ಕ್ಲಾಸ್ ತಗೊಂಡಿದ್ದಾರೆ. ಇಲ್ಲ, ಇದು ಸರಿ ಇಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಸರಿ ಇಲ್ಲ, ನಾನು ಅಪ್ರಿಷಿಯೇಟ್ ಮಾಡಲ್ಲ, ಗೊತ್ತಾಯ್ತಾ? ಮತ್ತೆ ನಾಗರಾಜ್ ನೋಡ್ಬೇಕು ಏನಿದೆ ಕಥೆ. ನಿಮ್ಗೆ ಎಲ್ಲ ಬರಲ್ಲ, 3.5 ತಿಂಗಳಾಯ್ತು. ಈಗ 3.5 ತಿಂಗಳಾಯ್ತು, ನಿಮ್ಗೆ ಇದು ಇಷ್ಟು ಇಲ್ಲ ಮಾಡಕ್ಕೆ ಬರಲ್ವ ರೀ? ಬರಲ್ಲ ಬರಲ್ಲ, ನೀವು ಇದು ಮಾಡ್ತಾ ಇದ್ದೀರಿ. ಆರ್ಡರ್ ಕೊಟ್ಟಿದ್ದೀರಿ, ಅವರು ಏನ ಮೆಥಡಾಲಜಿ ಏನಿದೆ ಟ್ರೈನಿಂಗ್ ಅದು ಚೇಂಜ್ ಆಗ್ಲೇಬೇಕು, ಗೊತ್ತಾಯ್ತಾ? ಇದು ಸುಮ್ನೆ ಹಳೆಯ ಕಾಲದಲ್ಲಿ ನಡ್ರಿ 5 ಕಿಲೋಮೀಟರ್ ರನ್ ಮಾಡಿ ಹೋಗಿ ಎಲ್ಲರೂ ರನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾಕೆ ರನ್ ಮಾಡಿಸ್ತಾ ಇದ್ದಾರೆ, ಏನಿದೆ, ಇಂಜುರಿ ಪ್ರಿವೆನ್ಷನ್ ಹೇಗೆ ಮಾಡಬೇಕು, ಏನೇನು ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಉದ್ದೇಶ ಏನಿದೆ, ಇದೆಲ್ಲ ಹೇಳದೆ ಅವ್ರಿಗೆ ಅನಿಸಿದಾಗೆ ಸುಮ್ಮನೆ ಒಂದು ಕುರಿ ಹಾಗೆ ಅವ್ರಿಗೆ ಒಂದು ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವರು ಏನೋ ಸುಮ್ಮನೆ ಓಡ್ಕೊಂಡು ಹೋಗ್ತಾ ಇದ್ದಾರೆ, ಫೈರಿಂಗ್ ಮಾಡ್ಬಿಡ್ತಾರೆ. ಅರೆ ಫೈರಿಂಗ್ ಉದ್ದೇಶ ಏನಿದೆ, ಯಾಕೆ ಫೈರಿಂಗ್ ಮಾಡಬೇಕು? ಮತ್ತೆ ಟರ್ನ್ ಔಟ್ ಅನ್ನೋದು ಕರೆಕ್ಟ್. 5,000 ದುಡ್ಡು ಕೊಡ್ತಾರೆ ಟ್ರೈನೀಸ್ಗೆ, 5,000 ಅಷ್ಟೇ ಸ್ಟೈಪೆಂಡ್. ಸಂಬಳ ಕರೆಯಲ್ಲ, ಅವ್ರಿಗೆ ಸ್ಟೈಪೆಂಡ್ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಅಷ್ಟೇ, ತಮಿಳುನಾಡು ಕೂಡ ಅಷ್ಟೇ. ನಮ್ಮ ರಾಜ್ಯದಲ್ಲಿ ನಿಮ್ದು ಸಂಬಳ ಎಷ್ಟು ಬರ್ತಾ ಇದೆ? 54,000 ತಗೊಂಡು ನೀವು ಏನ್ ಮಾಡ್ತಾ ಇದ್ದೀರಾ? ನೀವು 10 ಪಟ್ಟು ನಿಮ್ಗೆ ಅವ್ರಿಗಿಂತ ನಿಮ್ಗೆ ಇದು ಸಿಗ್ತಾ ಇದೆ ದುಡ್ಡು. ಅರೆ ಟ್ರೈನಿಂಗ್ ಸಲುವಾಗಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ, ನೀವು ಸರಿಯಾಗಿ ನೀವು ಟ್ರೈನಿಂಗ್ ತಗೊಳ್ಬೇಕು ನಾ? ಅಲ್ಲ, ಅದು ಇಲ್ಲ. ಮತ್ತೆ ನಾವು ರೆಕಮೆಂಡ್ ಮಾಡ್ಬೇಕಿಲ್ಲ, ಇವ್ರಿಗೆ ಕೂಡ ಸ್ಟೈಪೆಂಡ್ ಕೊಡ್ಬೇಕು. 5,000 ಅವ್ರಿಗೆ ಗವರ್ಮೆಂಟ್ ಇಲ್ಲ, ತುಂಬಾ ಅವ್ರಿಗೆ ಬಚಾವ್ ಇದು ಆಗ್ಬರುತ್ತೆ. 5,000 ಜನದ್ದು 50,000 ಎಲ್ಲರದ್ದು ಬಚಾವ್ ಆಗಿದ್ರೆ ಎಷ್ಟು ಅದು ಆಗೈತಿ? ಇದು 25 ಕೋಟಿ ಅವ್ರಿಗೆ ಬಚಾವ್ ಆಗ್ಬರುತ್ತೆ ಪ್ರತಿ ತಿಂಗಳ. 5,000 ದುಡ್ಡು ಕೊಡ್ತಾರೆ ಟ್ರೈನೀಸ್ಗೆ, 5,000 ಅಷ್ಟೇ ಸ್ಟೈಪೆಂಡ್. ಸಂಬಳ ಕರೆಯಲ್ಲ.